ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ. ಆ್ಯಂಡ್ ನಾನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೆ. ಸಂಡೇ ಇವತ್ತೇನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಡೇ ವ್ಲಾಗ್ ಅಂತಲೇ ಮಾಡ್ತಿದ್ದೆ. ಮಧ್ಯಾಹ್ನದವರೆಗೂ ಮಾಡ್ತೀನಿ. ಆ್ಯಂಡ್ ಆಮೇಲೆ ಸಂಜೆ ಏನಾಗುತ್ತೋ ಅಂತ ಗೊತ್ತಿಲ್ಲ, ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿಬಿಡ್ತೀನಿ. ಬಿಡು, ನೆಕ್ಸ್ಟ್ ಸಂಡೇ ಮಾಡೋಣ ಅಂತ. ಸೊ ಈ ಸತಿ ಬೇಡ, ನಾನು ಎಷ್ಟಕ್ಕೆ ಮಾಡ್ತೀನೋ ಎಷ್ಟಿರುತ್ತೋ ಅಷ್ಟೇ ಅಪ್ಲೋಡ್ ಮಾಡ್ತೀನಿ ಒಟ್ಟಿನಲ್ಲಿ. ಸೊ ಯೂಟ್ಯೂಬಲ್ಲಿ ಎವ್ರಿ ಸಂಡೇ ಈವ್ನಿಂಗ್ 5 ಹೊರಗಡೆ ಇದ್ದರೆ ಅಪ್ಲೋಡ್ ಮಾಡಲ್ಲ. ಸೊ ಸಂಡೇ ರಾತ್ರಿ ಒಟ್ಟಿನಲ್ಲಿ ಸಂಡೇ ನಿಮಗೆ ವ್ಲಾಗ್ಸ್ ಬಂದು ಇರುತ್ತೆ ಯೂಟ್ಯೂಬಲ್ಲಿ. ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಚಿಕ್ಕಮಗಳೂರು ಹುಡುಗಿನ ಸಪೋರ್ಟ್ ಮಾಡಿ ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಇವರು ನನ್ನ ರೂಮ್ಮೇಟ್ ಅಕ್ಷತಾ ಅಕ್ಕ. ನಾನು ಯಾಕೆ ನೋಡಲ್ಲ ಅಂತಂದರೆ ರೀಸನ್ ಗೊತ್ತಿಲ್ಲ ನನಗೂ ಯಾಕೆ ನೋಡಲ್ಲ ಅಂತ. ಸೊ ಇವಾಗ ತುಂಬ ಕೆಲಸ, ಇವಾಗ ಸಂಡೇ ಏನೇನು ಮಾಡ್ತೀನಿ, ತುಂಬ ಅಂದರೆ ತುಂಬ ಕೆಲಸ ಇದೆ. ದೀಕ್ಷಾ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಬರೋಣ ಅಂತೇಳಿ. ಸುದ್ದಿನೇ ಇಲ್ಲ, ಬದುಕಿದಾಳ ಸತ್ತಿದ್ದಾಳ ಅಂತ ನೋಡ್ಕೊಬರೋಣ. ಓಕೆ ಬನ್ನಿ ನೋಡೋಣ. ನಾನು ವ್ಲಾಗ್ ಮಾಡ್ತಿರೋದು ಗೊತ್ತಿಲ್ಲ ಅವಳಿಗೆ, ಕ್ಲೀನ್ ಮಾಡ್ತೀನಿ ಅಂತ ಇದ್ಲು. ಏನು ಮಾಡ್ತಿದ್ಯಾ? ಏನಿವತ್ತು 9:30 ಆದ್ರೂ ತಿಂಡಿ ಕದ್ದಿಲ್ಲ. ತಿಂಡಿ ನೆನ್ಸ್ಕೊಂಡೇ ಕದ್ದಿಲ್ಲ. ಬೇವರ್ಸಿದ 6:30 ಎಚ್ಚರಾಗಿದೆ ಕಣೆ. ಏನಾಯ್ತು? ಏನು ಬಿಗ್ ಬಾಸ್ ನೋಡಿದೆ, ಸರಿ ಅಪ್ಪ ನೋಡಿದೆ. ಇವಾಗ ಸುಮ್ಮನೆ ಮುಸ್ಕಾಕೊಂಡು ಕನ್ಸು ಕಾಣ್ತಿದ್ದೆ. 6:30 ಎಚ್ಚರಾಗಿದೆ. ತಿಂಡಿಗೆ ಇವಾಗ ಏನು ಕತೆ? ತೆಗ್ದಿರ್ತಾರೆ. ಹಾಯ್ ಮಾಡು ನಮ್ಮ ಗೈಸ್ಗೆ. ಬಾಯ್ ಇಲ್ವಾ? ಹಾಯ್. ಇವಳು ರೂಮ್ ಕತ್ಲೆ. ಫಸ್ಟು ಗೈಸ್ ನಾನು ಬಂದಾಗ ಆ ರೂಮ್ ನೋಡಿದ್ದೆ, ಅದೊಂಚೂರು ಯಾಕೋ ಅವ್ರು ಇರೋದು ಚಿಕ್ಕದು ಅನ್ಸ್ಬಿಟ್ಟು ಬೇಡ ಕಣೆ ನಾನು ಇದೇ ರೂಮ್ ತೊಗೊತೀನಿ ಅಂತ ಅಂದೆ. ಜಾಸ್ತಿ ಸ್ಪೇಸ್ ಇತ್ತಲ್ಲ, ಸದ್ಯ ಆ ರೂಮ್ ತೊಗೊಂಡಿದ್ದೆ ಖುಷಿ. ಯಾಕಂದರೆ ಬೆಳಕಿದೆ, ಆಮೇಲೆ ಜೊತೆಯಲ್ಲಿರೋರು ಒಬ್ರಂತೂ ಏನು ಗೊತ್ತಾ, ಒಬ್ರಂತೂ ಬಂಗಾರದಂಥವ್ರು, ಇನ್ನೊಬ್ರು ನನ್ನ ಫ್ರೆಂಡೇ. ಏನು ವಿಷಯ ಇಲ್ಲ ಬಿಡಿ ಗೈಸ್, ಏನು ವಿಷಯ. ಓಕೆ, ಏನು ಗೊತ್ತಾ, ಇವಳೇ ನನ್ನ ರೂಮಿಗೆ ಬರ್ತಾಳೆ. ನಾನು ಯಾಕೆ ಇವಳು ರೂಮಿಗೆ ಬರಲ್ಲ ಅಂದರೆ, ಗೈಸ್ ಒಂಥರ ಟ್ರೀಟ್ ಮಾಡ್ತಾಳೆ, ಬೇರೆಯವ್ಳ ಥರ ಟ್ರೀಟ್ ಮಾಡ್ತಾಳೆ. ಯಾಕಾದರೂ ಬರ್ತಾಳಪ್ಪ ಅನ್ನೋ ಥರ ಅವಳಿಗೆ ಹಂಗೆ ಅನಿಸುತ್ತೆ ಅಂತ ನಾನು ಅವಳ ರೂಮಿಗೆ ಹೋಗಲ್ಲ. ಇವಳೇ ಬರ್ತಾಳೆ. ನೆನ್ನೆ ದೇವನ್ ಫಿಲಮ್ ಹೆಂಗಿತ್ತು ದೀಕ್ಷಾ? ಕ್ಲೈಮ್ಯಾಕ್ಸ್ ನೋಡಲಿಲ್ಲ. ಅದೇನು ಅಷ್ಟೊಂದೇನು ಮಜಾ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಓಕೆ ಗೈಸ್, ಒಳಗಡೆ ಕೆಲಸ ಇದೆ, ನನ್ನ ರೂಮಿಗೆ ಹೋಗೋಣ ಬನ್ನಿ. ಸಕ್ಕರೆ ಆದರೂ ತರಬೇಕಾಗಿತ್ತು ಕಣ. ಬಾಳೆಹಣ್ಣಿಂದದೆಲ್ಲ ಹಾಕಿಬಿಟ್ಟು ತುಪ್ಪ ವೇಸ್ಟ್ ಆಗುತ್ತೆ, ಅದು ನಂಗೆ ಮಾಡಿಬಿಟ್ಟು ಕರೆಕ್ಟ್. ತುಪ್ಪ ಇದೆ, ಅದಕ್ಕೆ ನಾನು ಹೇಳ್ತಿರೋದು. ನಂಗೆ ಶಾಂಪ್ ಬೇಕು. ಸೊ ಬನ್ನಿ, 3 ರೂಮ್ ದಾಟಿನೇ ನನ್ನ ರೂಮ್ ಸಿಗೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಂಗ್ಲೀಷಲ್ಲೆಲ್ಲ ಮಾತಾಡ್ತಿರಲ್ಲ, ಅದು ಯಾರು? ಇಂಗ್ಲೀಷಲ್ಲೆಲ್ಲ ನಾವು ಮಾತಾಡಲ್ಲ.
ನಮಗೆ ಇಂಗ್ಲೀಷ್ ಬರಲ್ಲ. ಸೊ ಗೈಸ್ ಇವಾಗ ನಾವು 9:30ಗೆ ಎದ್ದಿರೋದ್ರಿಂದ ಪಿ ಜಿಯಲ್ಲಿ ಊಟ ಕ್ಲೋಸು. ಸೊ ಅದಕ್ಕೆ ಅದೇ ಗೈಸ್ ತಿಂಡಿ ಕ್ಲೋಸು. ಸೊ ಇವಾಗ ಏನು ಅಂದರೆ ಇವರಿಬ್ರಿಗೂ ಗೊತ್ತಿಲ್ಲ ಏನು ಅಂತ. ಎಲ್ಲೋ ಇದೆ ಕಣೆ. ಹಾಂ, ಸೊ ಬುಕ್ ತೊಗೊಂಡಿದ್ದೀನಿ ನಾನು. 5 ತಿಂಡಿನ ಬರಿತೀನಿ, ಅದು ಕುಳುಕ್ಬಿಟ್ಟು ಅಂದರೆ ಚೀಟಿಲ್ ಬರಿತೀನಿ, ಅದನ್ನು ಕುಳುಕ್ಬಿಟ್ಟು ತೊಗೊಂಡ್ರೆ ಅದೇ ಫೈನಲ್ಸ್. ಚಿತ್ರಾನ್ನ ಮಾಡೋಕ್ಕಾಗುತ್ತಕ್ಕ? ನಾನು ಬರೀತೀನಿ, ಎಲ್ಲರದ್ದು ಆಪ್ಷನ್ಸ್ ಕೇಳ್ತೀನಿ. ಸೊ ಬರೀ ಏನು ಮಾಡೋಕ್ಕಾಗುತ್ತೆ ನೀವು ಮಾಡಿದ್ರೆ ಮತ್ತೆ ಎಕ್ಸ್ಪ್ಲೇನ್. ಸೊ ಗೈಸ್ ಇದರಲ್ಲಿ 4 ಆಪ್ಷನ್ ಇದೆ. ಒಂದು ಮ್ಯಾಗಿ, ಹಣ್ಣು ತುಪ್ಪ ಆ್ಯಂಡ್ ಇನ್ನೇನು ಬ್ರೆಡ್ ಜಾಮು, ಆಮೇಲೆ ನಥಿಂಗ್. ಯಾಕಂದರೆ ಇವತ್ತು ಏನೂ ತಿಂದಿಲ್ವಲ್ಲ. ಸೊ 4 ಆಪ್ಷನ್ ಇಟ್ಕೊಂಡು ಯಾವ್ದು ಬರುತ್ತೆ ಅದ್ರ ಮೇಲೆ ಹೋಗೋಣ ಅಂತ. ಸೊ ಬನ್ನಿ ನೋಡೋಣ. ನಥಿಂಗ್ ಅಂತ ಅಂದರೆ ಏನೂ ತಿಂಡಿ ಏನಿಲ್ಲ, ಸುಮ್ಮನೆ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಳ್ಳಿ ಅಂತ. 3, 2, 1 ತೆಗಿರಿ ಅಕ್ಕ. ಅದೃಷ್ಟ ದೇವತೆ ಅಕ್ಷತಾ ನನ್ಗಷ್ಟು ದೂರ ಎಲ್ಲ ಹೋಗಕ್ಕೆ ಅಂತ ಎಲ್ಲ ದೇವರೇ. ಹಣ್ಣು ತುಪ್ಪ ಬರ್ಲಪ್ಪ ಗೈಸ್. 3 ದಿವಸದಿಂದ ಆಸೆ ಪಟ್ಟಿದ್ದೆ ಹಣ್ಣು ತುಪ್ಪ. ಇವಳು ಏನೇ ಇವಳು ಲಾಗಸ್ ರೂಮಲ್ಲಿ ಮಾತ್ರ ಇರಬಾರ್ದು. ಏನು ಮಾಡಿದ್ನಿ ಏನು ಗೊತ್ತಾ ಗೈಸ್, 8 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತಿರೋದು. ಸರಿ ಬಿಡಿ, ಬೈ ಅಕ್ಕ. ಅವಳು ಫ್ರೆಶ್ ಅಪ್ ಆಗ್ತೀನಿ ಅಂತ ಅಂದ್ಲು. ಸೊ ಅಂಗಡಿಗೆ ಹೋಗಿ ಸಕ್ಕರೆ ಮತ್ತು ಒಂದು 20-30 ರೂಪಾಯಿ ಬಾಳೆಹಣ್ಣು ತೊಗೊಂಡು ಬರೋಣ ಅಂತ. ಕಾಣಿಸ್ತಿದ್ದೀನಾ? ಓಕೆ. ಸೊ ಟಿ ಶರ್ಟ್ಸ್ ಎಲ್ಲ ಚೇಂಜ್ ಮಾಡಬೇಕು, ಈ ಥರ ಹೋಗೋಕ್ಕಾಗಲ್ಲ. ಸೊ ಕೊರಿಯನ್ಸ್ ಎಲ್ಲ ಲೂಸ್ ಡ್ರೆಸ್ ಹಾಕ್ತಾರಲ್ಲ, ಸೊ ಅದಕ್ಕೆ ಲೂಸಾಗಿರಲಿ ಅಂತ. ಸೊ ಏನು ಒಳ್ಳೆ ಚಿಲ್ಲರೆ ಐಟಮ್ ಇದೆ, ಸೊ ಅದು ತೊಗೊಂಡು ಬರ್ತೀವಿ ಗೈಸ್. ಅದಂತ ಲೈಟ್ ಫೋನ್ ಕೆಜಿ ತಗೊಂಡು ನೀನು ಎಷ್ಟು ಶೇರಿಂಗ್ ಇದು ತೊಗೊಳ್ಳೋಣ, ಅದು ತೊಗೊಳ್ಳೋಣ. 40% ಅದಿತ್ತು. ಹೌದಾ? ಇವಾಗ 43% ವಾಯ್ಸಲ್ಲಿದೆ, 57% ಇದರಲ್ಲಿದೆ. ಸೊ ಗೈಸ್ ಇದಕ್ಕೆ ಹಣ್ಣು, ಬಾಳೆಹಣ್ಣು ಮತ್ತು ಚೆನ್ನಾಗಿರಬಾರ್ದು, ಚೆನ್ನಾಗಿರುತ್ತೆ ಕಣೆ. ಮೆಲ್ಟ್ ಮಾಡಬೇಕಿತ್ತು ಕಣೆ. ಮೆಲ್ಟ್ ಅದೇ ಆಗುತ್ತೆ. ಅಕ್ಕ ಸಾಂಗ್ ಏನೋ ಹಾಕ್ತೀನಿ ಅಂತಲ್ಲ, ಕಾಪಿ ರೈಟ್ಸ್ ಬರಲ್ವಾ? ಹೌದು, ಎಷ್ಟೊತ್ತಿಗೆ ಊರೋಗೋದು. ಸೊ ಇವಾಗ ಫ್ರೆಶ್ ಅಪ್ ಆಯಿತು. ಟೈಮ್ ಬಂದುಬಿಟ್ಟು 1:30. ಸೊ ಬೆಳಿಗ್ಗೆ ಬರೀ ಹಣ್ಣು ತುಪ್ಪ ಲೈಕ್ ಬಾಳೆಹಣ್ಣಿಂದ ಏನೋ ಮಾಡ್ಕೊಂಡಿದ್ವಿ. ಸೊ ಅದಷ್ಟೇ ತಿಂದಿದ್ದು, ಇನ್ನೂ ಊಟನೂ ಮಾಡಿಲ್ಲ. ಇವಾಗ 1:30 ಆಯ್ತಲ್ಲ, ಇವಾಗ ಊಟಕ್ಕೆ ಹೋಗಬೇಕು. ಅದು ಕೂಡ 2:30 ಕ್ಲೋಸ್ ಆಗುತ್ತೆ. ಸೊ ಇವಾಗ ಊಟ. ಸೊ ನಾನು ಬೆಡ್ಡೆಲ್ಲ ಹಿಂಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಮೇಲೆ ತುಂಬ ದಿನ ಆಯಿತು ರೀಲ್ಸ್ ಮಾಡಿಲ್ಲ. ಲಾಸ್ಟ್ ಟೈಮ್ ಡ್ಯಾನ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇವಾಗ ಫೇಸ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಸೊ ಆ್ಯಂಡ್ ಹಂಗೆ ಕಮೆಂಟ್ ಮಾಡಿ ಕುಂಭಮೇಳಕ್ಕೆ ಯಾರ್ಯಾರು ಹೋಗಿದ್ದೀರಾ ಅಂತ. ಎಲ್ಲ ಬಡಿ ಬೇವರ್ಸಿ. ಬಾ ಊಟಕ್ಕೆ ಹೋಗೋಣ. ಊಟಕ್ಕೆ ಬಂದ್ಮೇಲೆ ಮಡ್ಚುವಂತೆ. ದೊಡ್ಡ ಅಂತ ಎದೆ ಏಕೆ ಸೈಲೆಂಟಾಗಿದ್ದ? ಯೋಚನೆ ಮಾಡ್ತಾ ಇದ್ದೆ. ಬಾ ಬಂದ್ ಮಡ್ಚುವಂತೆ, ಊಟಕ್ಕೆ ಹೋಗಿ ಬರೋಣಂತೆ. ಪಿನ್ನ ಇವಾಗ ನಾವಿರೋದು ಫ್ಲೋರಲ್ಲ, ಲಿಫ್ಟು ಇಲ್ಲ, ನಡ್ಕೊಂಡು ಹೋಗಲೇಬೇಕು. ಸೊ ಅದೇ ಇವತ್ತು ಬೋಟಿ ಇರುತ್ತೆ. ಬೋಟಿ ಇನ್ ದ ಸೆನ್ಸ್ ಕರುಮ್ ಬೋಟಿ, ನಾಟ್ ಈ ಬೋಟಿ, ಕಲರ್ ಬೋಟಿ. ಸೊ
ಅನ್ನ ಸಾರು ಬೋಟಿ ಇರುತ್ತೆ. ಸೊ ಊಟ ಮಾಡಿಕೊಂಡು ಮೇಲ್ಗಡೆ ಸಿಗ್ತೀನಿ. ಆ್ಯಂಡ್ ನಾನು ಬಂದ ತಕ್ಷಣ ರೀಲ್ಸ್ ಮಾಡಬೇಕು ಅದನ್ನೇ ಹೇಳಿದ್ನಲ್ಲ, ಹೋದ ಸತಿ ಲಾಸ್ಟ್ ವೀಡಿಯೋದಲ್ಲಿ ಡ್ಯಾನ್ಸಿಂಗ್ ವೀಡಿಯೋ ಮಾಡಿದ್ದೆ, ಈ ಸತಿ ಸೊ ಫೇಸಿಂಗ್ ರೀಲ್ಸ್ ಮಾಡೋಣ ಅಂತ. ಆ್ಯಂಡ್ ಸೊ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಪೋಲಲ್ಲಿ ಯಾವುದು ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸು ಬರ್ತಾ ಇರುತ್ತೆ ಗೈಸ್. ಆ್ಯಂಡ್ ಓಕೆ, ಅನ್ನ ಸಾರು ಉಪ್ಪಿನಕಾಯಿ ಆ್ಯಂಡ್ ಬೋಟಿ ಇವಳು ಕೂಡ ಸೇಮ್ ಅದೇ ಇರೋದು. ಇವಾಗ ನೋಡ್ತಿದ್ಯಾ ಗೈಸ್, ಇವಾಗ ಊಟ ಮಾಡಿಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಜಸ್ಟು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀನಿ. ಸಂಜೆ ಏನು ಪ್ಲ್ಯಾನ್ ಅಂತ ಇನ್ನೂ ಗೊತ್ತಿಲ್ಲ. ಸ್ವಲ್ಪ ಸೌಂಡ್ ಕಡಿಮೆ ಕೊಟ್ಟು ದೀಕ್ಷೆ, ಚೂರು ಸೌಂಡ್ ವಾಲ್ಯೂಮ್ ಕಡಿಮೆ ಕೊಡು, ಡಿಸ್ಟರ್ಬೆನ್ಸ್ ದೊಡ್ಡ ಡಿಸ್ಟರ್ಬೆನ್ಸು ಹೊರಟ್ರಕ್ಕ. ಸೊ ಗೈಸ್, ಇವಾಗ ಡಿಮಾರ್ಟ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಮಾಲ್ ಇದೆಯಲ್ಲ ಅಲ್ಲಿ ಹೋಗ್ಬೇಕು. ಯಾಕೆ ತುಂಬ ದೂರ ಇದೆಯಾ? ಅಲ್ಲ ಹೋಗೋಕ್ಕಾಗಲ್ಲ, ಬಟ್ ಅದು ದೂರ ಇದೆ. ಏನು ಅಲ್ಲೇ ಪಕ್ಕ ಇದ್ರೆ ಹೋಗೋಣ. ಏನು ಗೊತ್ತಾ, ಮಾಲ್ ಒಂದು 2 ರೌಂಡ್ ಹಾಕೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಹಾಗಾದರೆ ಕ್ಯಾನ್ಸಲ್ ಗೈಸ್. ಸೊ ಇವಾಗ ಹೊರಟ್ವಿ ಡಿಮಾರ್ಟ್ಗೆ. ಏನು ತೊಗೊತೀವಿ ಏನಿಲ್ಲ. ಸೊ ಮೇನ್ ತೊಗೋಬೇಕಾಗಿರೋದು ಅಲೋವೆರಾ ಜೆಲ್ ತೊಗೋಬೇಕಂತಲೇ ಹೋಗ್ತಿರೋದು. ಬೇರೆ ಕಡೆಯೂ ಸಿಗುತ್ತೆ ಡಿಮಾರ್ಟಿಗೆ, ಯಾಕೆಂದರೆ ತುಂಬ ಡಿಸ್ಕೌಂಟ್ಸ್ ಇರುತ್ತಲ್ಲ. ಸೊ ಅದಕ್ಕೆ ಹೋಗ್ತಾ ಗೈಸ್. ಅದು ಬಿಟ್ಟರೆ ಇನ್ನೇನು ಇಲ್ಲ, ಅಲ್ಲಿ ಹೋಗಿ ತೊಗೊಂಡು ಎತ್ಕೊಂಡು ಏನೇನು ತೊಗೊತೀವಿ ಅಂತ ಅಂಡ್ ಬದ್ಮೇಲೆ ತೋರಿಸ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಸೊ ಗೈಸ್, ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ವಿ. ಆ್ಯಂಡ್ ಇಲ್ಲಿಂದ ಫ್ಲೈಓವರ್ ಮೇಲೆ ನಡ್ಕೊಂಡು ಹೋಗ್ತೀವಿ. ಸಾರಿ ಲೇ, ಇದಕ್ಕೆ ಏನಂತಾರೆ, ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಅಷ್ಟೇ, ಡಿ ಮಾರ್ಟಿಗೆ ಹೋಗಿ ಸಿಗ್ತೀನಿ ಗೈಸ್. ಸ್ನಾಪ್ ಹಾಕಲ್ವಾ? ಸೊ ಗೈಸ್, ಇದೆಲ್ಲ ಲಗೇಜು. ಸೊ ಇಷ್ಟೊಂದು ಶಾಪ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಸೊ ಗೈಸ್, ಇವಾಗ ಊಟ ಮಾಡ್ಕೊಂಡು ಮೇಲೆ ಬಂದ್ವಿ. ಸೊ ರಿವೀಲ್ ಮಾಡೋದು ಇವತ್ತು ಡಿಮಾರ್ಟಿಂದ ಏನೇನು ತೊಗೊಂಡ್ವಿ ಅಂತ. ರಿವೀಲ್ ನಮ್ಮ ಬಜೆಟ್ಟಿಗೆ ರಿವೀಲೇ ಬಿಡಿ. ಗೈಸ್ ಬನ್ನಿ, ಬಾಟಲ್ ತೊಗೊಂಡೆ, ಆಲ್ರೆಡಿ ಇನೋಗ್ರೇಷನ್ ಮಾಡಾಯಿತು. ಎಸ್, ಇಷ್ಟು ತಗೊಂಡಿದ್ದೀವಿ. ಓಕೆ, ಇದಿಷ್ಟು ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ಸಂಡೇ ದಿನ ಏನೇನು ಮಾಡ್ತೀವಿ ಅನ್ನೋದೊಂದು ಅದಷ್ಟೇ. ಸೊ ಎವ್ರಿ ಸಂಡೇ ನಾವೇನು ಡಿಮಾರ್ಟಿಗೆ ಹೋಗಲ್ಲ. ಇವತ್ತೇನೋ ಹೋಗಬೇಕು. ಸೊ ಅನು ಹೇಳಿದ್ಲು ಬೈ 1 get 1 ತುಂಬ ಆಫರ್ಸ್ಗಳಿದೆ. ಸೊ ಅದಕ್ಕೆ ಅಂತ ನೆನ್ನೆ ಹೇಳಿದ್ಲಲ್ಲ. ಸೊ ಅದಕ್ಕೆ ಇವತ್ತು ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಆ್ಯಂಡ್ ಆಮೇಲೆ ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ಪೋಸ್ಟ್ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಸಂಡೇ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು ಸೋ ಮಚ್.